ಹಲೋ, ನಮಸ್ತೆ, ವೆಲ್ಕಮ್ ಟು ನಳಮಹಾರಾಣಿ ಕೈರುಚಿ. ನನ್ ಕಿಚನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಅಂದ್ರೆ ಹೀರೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ. ಸೊ ಹೀರೆಕಾಯಿ ಪಲ್ಯನ ತುಂಬಾ ಈಸಿಯಾಗಿ ಮಾಡಬಹುದು, ಅಷ್ಟೇ ಟೇಸ್ಟಿಯಾಗಿ ಮಾಡಬಹುದು. ಹೀರೆಕಾಯಿಂದ ಏನು ಉಪಯೋಗ ಇದೆ ಅಂತಂದ್ರೆ ವಿಟಮಿನ್ ಎ, ವಿಟಮಿನ್ ಸಿ, ಐರನ್, ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಆಲ್ಮೋಸ್ಟ್ ತುಂಬಾ ಹೇರಳವಾದಂತ ಒಂದು ಏನ್ ಹೇಳ್ಬೋದು ವಿಟಮಿನ್ಸ್ ಇದೆ ಅದರಲ್ಲಿ. ಸೊ ನಾವು ಅದನ್ನ ಬೆನಿಫಿಟ್ ಮಾಡ್ಕೋಬೇಕು. ಇನ್ನು ಯಾರೆಲ್ಲ ಮನೆಯಲ್ಲಿ ಹೀರೆಕಾಯಿ ಪಲ್ಯನ ಟ್ರೈ ಮಾಡಿಲ್ವೋ, ಸದ್ಯದಲ್ಲಿ ಮದ್ವೆ ಆದವರಾಗಿರ್ಬಹುದು, ಇನ್ನು ಕೆಲವೊಬ್ರು ಕಲಿತಾ ಇರ್ಬೋದು, ಸೊ ಅಂತವ್ರು ಹೀರೆಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನಿ. ನಾನ್ ಯಾವ ತರ ಮಾಡ್ತೀನಿ, ನನ್ನ ಕೈ ರುಚಿಯಲ್ಲಿ ಹೀರೆಕಾಯಿ ಪಲ್ಯ ಹೇಗ್ ಬರುತ್ತೆ ಅಂತ ನೋಡೋಣ. ಸೊ ಮೊದಲನೇದಾಗಿ ಹೀರೆಕಾಯಿ ಪಲ್ಯಗೆ ನಾವೇನ್ ತಗೊಳ್ತಿದೀವಿ ಅಂದ್ರೆ ಹೀರೆಕಾಯಿನ ಹೆಚ್ಕೊಂಡು ಇಟ್ಕೊಂಡಿದೀನಿ. ನೋಡಿ, ಸಿಪ್ಪೆ ಎಲ್ಲ ತೆಗ್ದಿದೀನಿ ನೀಟಾಗಿ. ಸಿಪ್ಪೆ ತೆಗ್ದು ಫಸ್ಟ್ ಹೀರೆಕಾಯಿ ಹೆಚ್ಚಿಟ್ಕೊಂಡಿದೀನಿ. 1 ಕಪ್ ಹೀರೆಕಾಯಿ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತೆ ಕರಿಬೇವಿನ ಸೊಪ್ಪು, 1 ಟೇಬಲ್ ಸ್ಪೂನ್ ಹುರ್ಚಲ್ ತಗೊಂಡಿದೀನಿ ಅಂದ್ರೆ ಗೂರಳ್ಳು, 1/2 ಸ್ಪೂನ್ ಅಷ್ಟು ಧನಿಯಾ ಪೌಡರ್ ತಗೊಂಡಿದೀನಿ. ಸೊ ಇದು ಮನೇಲೆ ಮಾಡ್ಕೊಂಡಿರೋ ಅಂತಹದ್ದು. ಹುರ್ಚಲ್ ಬಂದ್ಬಿಟ್ಟು ಹುರ್ಚಲ್ ಅಂತ ಹೇಳ್ಬೋದು, ನಮ್ ಕಡೆಗೆಲ್ಲ ಗೂರಳ್ಳು ಅಂತ ಹೇಳ್ತಾರೆ. ಸೊ ಗೂರಳ್ಳು ಇರುತ್ತಲ್ವಾ, ಸೊ ಅದನ್ನ ನಾನು ನೀಟಾಗಿ ಫ್ರೈ ಮಾಡ್ಕೊಂಡು ಅದನ್ನ ಪೌಡರ್ ಮಾಡಿ ಅದಕ್ಕೊಂದ್ ಸ್ವಲ್ಪ ಉಪ್ಪು ಮಿಕ್ಸ್ ಮಾಡ್ಕೊಂಡು ಪೌಡರ್ ಮಾಡಿ ಇಟ್ಕೊಂಡಿರ್ತೀನಿ. ಸೊ ಅದನ್ನ ನಾ ಈ ಪಲ್ಯಗೆ ಹಾಕೊಳ್ತೀನಿ. ಸೊ ಸಪ್ರೇಟ್ ಆಗಿ ಈ ತರದ ಚಟ್ನಿ ವಿಡಿಯೋಗಳು ನಿಮ್ಗೆ ಬೇಕು ಅಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಚಟ್ನಿ ವಿಡಿಯೋ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಚಟ್ನಿ ವಿಡಿಯೋಗಳನ್ನ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ. ಸೊ ಸದ್ಯಕ್ಕೆ ಇವಾಗ ಇಷ್ಟು ಬೇಕು. ಸೊ ಇವಾಗ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ಸೊ ಲೆಸನ್ ನಂಬರ್ 1, ಒಲೆ ಹಚ್ಕೋಬೇಕು, ಪಾತ್ರೆ ಇಡ್ಬೇಕು. ಸೊ ಇವಾಗ ಪಾತ್ರೆಗೆ ಒಂದ್ ಸ್ವಲ್ಪ ಎಣ್ಣೆ ಹಾಕೋಬೇಕು. ತವಾ ಕಾದ್ಮೇಲೆ, ತವಾ ಕಾದಿದೆ, ಇವಾಗ ಎಣ್ಣೆ ಹಾಕೋಬೇಕು. ಸ್ವಲ್ಪ ಎಣ್ಣೆ, ಪಲ್ಯ ಅಲ್ವಾ ಇದು. ಸೊ ನೀವು ಗೊಜ್ಜು ತರ ಆದ್ರೂ ಮಾಡ್ಕೊಂಡ್ರೆ, ಸ್ವಲ್ಪ ರಸದ ತರ ಆದ್ರೂ ಮಾಡ್ಕೋಬಹುದು, ಗಟ್ಟಿ ಪಲ್ಯ ತರ ಆದ್ರೂ ಮಾಡ್ಕೋಬಹುದು. ಸೊ ಇವಾಗ ನಮ್ಮ ಒಂದು ಎಣ್ಣೆ ಕಾದಿದೆ, ಇದಕ್ಕೆ ಸಾಸಿವೆ ನೋಡಿ ಚಟ್ಪಟ್ ಚಟ್ಪಟ್ ಸೌಂಡ್ ಆಗ್ಬೇಕು. ಅದ್ರ ಜೊತೆಗೆ ಜೀರಿಗೆ, ಓಕೆ. ಸಾಸಿವೆ ಜೀರಿಗೆ ಚಟ್ಪಟ್ ಚಟ್ಪಟ್ ಅಂದ್ಮೇಲೆ ಏನ್ ಬೇಕು ನಮ್ಗೆ, ಇನ್ನು ಮೆಣಸಿನ್ಕಾಯಿ, ಅದ್ರ ಜೊತೆಗೇನೆ ಒಂದ್ ಸ್ವಲ್ಪ ಕರಿಬೇವಿನ ಸೊಪ್ಪು. ಸೊ ನೀಟಾಗಿದು ಫ್ರೈ ಆಗ್ಲಿಗ. ಎಸ್, ಇವಾಗ ಈರುಳ್ಳಿ ಹಾಕೊಳ್ತಾ ಇದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ರೆ, ಈರುಳ್ಳಿ ಹಾಕಿದ್ಮೇಲೆ ಉಪ್ಪನ್ನ ಹಾಕೊಂಡ್ಬಿಟ್ರೆ ಬೇಗ ಬೆಂದೋಗುತ್ತೆ. ಎಸ್, ಇಷ್ಟ ಆಯ್ತಲ್ವಾ. ಸೊ ಇವಾಗ ಹೀರೆಕಾಯಿ ಇತ್ತಲ್ವಾ, ಸೊ ಹೀರೆಕಾಯಿ ಹಾಕೊಳ್ತಾ ಇದ್ದೀನಿ. ಇದು ನೀಟಾಗಿ ಇದು ಕೂಡ ಸ್ವಲ್ಪ ಫ್ರೈ ಆಗ್ಲಿ. ನೋಡಿದ್ರೆ ನಿಮ್ಗೆ ಏನ್ ಅನಿಸ್ತಾ ಇದೆ ಅಂದ್ರೆ ತರ ಸೌತೆಕಾಯಿ ತರ ಕಾಣಿಸ್ತಾ ಇದೆ. ಅಂದ್ರೆ ಇದು ಎಳೆ ಹೀರೆಕಾಯಿ ಅಲ್ವಾ, ತುಂಬಾ ಗಟ್ಟಿ ಬಲ್ತಿರೋ ಹೀರೆಕಾಯಿ ಅಲ್ಲ ಇದು, ಎಳೆ ಹೀರೆಕಾಯಿ ಇದು. ಸೊ ಹಾಗಾಗಿ ಹಾಗ ಅನಿಸ್ತಾ ಇದೆ ನಿಮ್ಗೆ. ಸೊ ಇದು ಫ್ರೈ ಆಗಿದೆ ಇವಾಗ. ಸೊ ಈಗ ನಾನು ಏನಾಗ್ತೀನಿ ಅಂದ್ರೆ ಧನಿಯಾ ಪೌಡರ್ ಹಾಕ್ತಾ ಇದೀನಿ, 1/2 ಸ್ಪೂನ್ ಮಾತ್ರ ಇದು. ನೀಟಾಗಿ ಮಿಕ್ಸ್ ಆಗಿ ಅದ್ರ ಘಮನೇ ಗೊತ್ತಾಗ್ಬಿಡುತ್ತೆ ನಮ್ಗೆ, ಬೆಂದಿದೆ ಫ್ರೈ ಆಗಿದೆ ಅಂತ ನಮ್ಗೆ ಅದ್ರ ಘಮನೇ ಗೊತ್ತಾಗ್ಬಿಡುತ್ತೆ. ಸೊ ಈಗ ನಾನು ಹುಚ್ಚೆಳ್ಳು
ಗೂರಳ್ ಹಾಕೊಳ್ತಾ ಇದೀನಿ. ಹೀರೆಕಾಯಿ ಪಲ್ಯ ಮಾಡಿದಾಗ ಈ ಗೂರಳ್ಳು ಹಾಕಿಲ್ಲ ಅಂದ್ರೆ ಟೇಸ್ಟೇ ಇರಲ್ಲ. ನಾನು ಇದು ಹಾಕ್ದೇನೆ ಮಾಡಲ್ಲ ಹೀರೆಕಾಯಿ ಪಲ್ಯ ಯೂಸಲ್ಲಿ. ಇದು ನಾನು ಹೀರೆಕಾಯಿ ಬಂದ್ಬಿಟ್ಟು ಒಂದ್ ಹೀರೆಕಾಯಿ ಮಾಡ್ತಾ ಇದೀನಿ ನಾನು. ಹೀರೆಕಾಯಿಲಿ ಇನ್ನೂ ಡಿಫ್ರೆಂಟ್ ಆಗಿ ಪಲ್ಯ ಎಲ್ಲ ಮಾಡ್ತಾರೆ. ಹೀರೆಕಾಯಿ ಎಣ್ಗಾಯಿ ಅಂತ ಮಾಡ್ತಾರೆ, ನಿಮ್ಗೆ ಗೊತ್ತಿರ್ಬೋದು. ಬದನೆಕಾಯಲ್ಲಿ ಎಣ್ಗಾಯಿ ಮಾಡೋದ್ ನೋಡಿದೀರಾ, ಹೀರೆಕಾಯಿಯಲ್ಲಿ ಮಾಡೋದ್ ನೋಡಿದೀರಾ? ಸೊ ಅದನ್ನ ಮುಂದಿನ ದಿನಗಳಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಆಯ್ತಾ? ಓಕೆ, ಇಟ್ಸ್ ಡನ್ ನಾವ್. ಇವಾಗ 1 ಕಪ್ ಆಫ್ ವಾಟರ್ ತಗೊಳ್ತಾ ಇದ್ದೀನಿ. ಸೊ ನೀರ್ ಹಾಕೊಂಡ್ಬಿಡ್ತೀನಿ ಇದಕ್ಕೆ. ಸೊ ಇದು ಇವಾಗ ಇದ್ರಲ್ಲಿ ನೀಟಾಗಿ ಬೇಯುತ್ತೆ. ಇವಾಗ ಇಷ್ಟೊಂದು ನಿಮ್ಗೆ ನೀರ್ ಕಾಣಿಸ್ತಾ ಇದೆ ಅಲ್ವಾ? ಸೊ ಇದು ಬೆಂದ್ಬಿಟ್ಟು ಕಮ್ಮಿ ಆಗುತ್ತೆ. ಇದೊಂದ್ ಸ್ವಲ್ಪ ಕುಕ್ ಆಗ್ಲಿ. ಕ್ಲೋಸ್ ಮಾಡ್ಬಿಡ್ಬೇಡ. ಎಸ್, ಇವಾಗ ಇದು ಆಲ್ಮೋಸ್ಟ್ ಆಗಿದೆ. ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ನೋಡಿದ್ರ ನೀರೆಲ್ಲ ಇವಾಗ ಹೀರ್ಕೊಂಡಿದೆ ಅದು. ಸೊ ಸ್ಟವ್ ಆಫ್ ಮಾಡ್ಕೊಂಡ್ಬಿಡೋಣ. ಇದನ್ನ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡು ಹೇಗಾಗಿದೆ ಅಂತ ನೋಡೋಣ ಬನ್ನಿ. ಟಡಾನ್! ಸೊ ಇವಾಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಂಡು ಬಂದಿದ್ದೀನಿ. ಟೇಸ್ಟ್ ನೋಡೋಣ ಬನ್ನಿ. ಆ್ಯಂಡ್ ಹಾಗೆ ಇವಾಗ ನಾನು ರೊಟ್ಟಿ ಜೊತೆಗೆ ತಿಂತಾಯಿದ್ದೀನಿ. ಇದನ್ನು ನೀವು ಚಪಾತಿ ಜೊತೆಗಾದರೂ ರೊಟ್ಟಿ ಜೊತೆಗಾದರೂ ತಿನ್ಬೋದು. ನಾನು ಖಡಕ್ ರೊಟ್ಟಿ ಜೊತೆಗೆ ತಿಂತಾಯಿದ್ದೀನಿ, ಜೋಳದ ಖಡಕ್ ರೊಟ್ಟಿಯಲ್ಲಿ ತಿಂತಾಯಿದ್ದೀನಿ. ಸೊ ಇವಾಗ ಇದನ್ನು ಟೇಸ್ಟ್ ಮಾಡೋ ಅಂಥ ಟೈಮು. ಸೊ ಇವಾಗ ಟೇಸ್ಟ್ ಮಾಡ್ತಾಯಿದ್ದೀನಿ, ಹೇಗಿರುತ್ತೆ ಅಂತ ಹೇಳ್ತೀನಿ ಬನ್ನಿ. ಖಡಕ್ ರೊಟ್ಟಿ ತಿನ್ನೋದಕ್ಕೂ ಅಭ್ಯಾಸ ಇರಬೇಕು, ಇಲ್ಲ ತಿನ್ನೋಕ್ಕಾಗಲ್ಲ. ವಾವ್, ಸೂಪರ್ ಆಗಿದೆ ಆ್ಯಕ್ಚುಲಿ ಹೇಳಬೇಕು ಅಂದರೆ. ಸೊ 1 more ಬೈಟ್ ನಾನು ತಿನ್ಕೊಂಬಿಡ್ತೀನಿ. ಸೊ ಎಸ್, ಒಂಥರ ಖಾರ ಖಾರ ಸಖತ್ತಾಗಿದೆ. ಅಮೇಝಿಂಗ್, ಸೂಪರ್ ಆಗಿದೆ. ಎಸ್, ಸೊ ತಿಂತಾಯಿದ್ರೆ ಹಾಗೆ ತಿನ್ನಬೇಕು ಅಂತ ಅನಿಸ್ತದೆ. ಸೂಪರ್, ವಾವ್ ವಾವ್, ಸೂಪರ್. ಸೊ ನೋಡಿದ್ರಲ್ಲ, ನಾನ್ ಮಾಡಿರೋಂತ ಒಂದು ಹೀರೆಕಾಯಿ ಪಲ್ಯನ ತುಂಬಾನೇ ರುಚಿಯಾಗಿತ್ತು. ಸೊ ನೀವು ಒಂದ್ಸರಿ ನಿಮ್ ಮನೇಲಿ ಮಾಡ್ಕೊಂಡು ತಿಂದು ಹೇಗಿತ್ತು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ತುಂಬಾನೇ ಕಡಿಮೆ ಸಮಯದಲ್ಲಿ ಮಾಡುವಂತಹ ಒಂದು ಪಲ್ಯ, ದಿಢೀರ್ ಅಂತ ಮಾಡ್ಬೋದು, ಸಡನ್ ಆಗಿ ಟೇಸ್ಟ್ಫುಲ್ ಆಗಿರುತ್ತೆ, ಒಂದು ಯೂನಿಕ್ ಆಗಿರುತ್ತೆ. ಸೊ ನಿಮ್ ಮನೇಲೂ ಕೂಡ ಈ ಒಂದು ಹೀರೆಕಾಯಿ ಪಲ್ಯನ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ, ಸೊ ಮತ್ತೊಂದು ಅಡಿಗೆ ಜೊತೆ ಮತ್ತೊಂದು ಹೊಸ ರೆಸಿಪಿ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.